ಇಷ್ಟು ಅವರಿಗೆ ಇಟ್ಟು ಬಿಡ್ತೀನಿ. ಮತ್ತು ಯಾವಾಗಾರ ಎದಕ್ಕಾರ ಹಾಕ್ಲಕ್ಕೆ ಬರ್ತಾವ. ಇಷ್ಟು ಸಾರಿಗೆ ಸಾಕು. ಸಾರಿಗಂತೂ ಎಲ್ಲ ತಯಾರಾಯಿತು. ಇದಿಷ್ಟು ಸಾರು ಮಾಡಿಬಿಟ್ರೆ ಮುಗೀತಪ್ಪ. ಈ ಹೆಣ್ಮಕ್ಳಿಗೆ ದೇವರು ಇದು ಯಾಕೆ ಚಿಂತೆ ಕೊಟ್ಟು ಬಿಟ್ಟಾನೇನು. ಮುಂಜಾನೆ ಆದರೆ ಏನು ಮಾಡಬೇಕು, ಸಂಜೆ ಆದರೆ ಏನು ಮಾಡಬೇಕು, ಬರೀ ಇದು ಅಡುಗೆದೊಂದು ದೊಡ್ಡ ಚಿಂತೆ ಆ ಕಡೆ. ತಲೆ ಬ್ಯಾಸರು ನೋಡು. ಇದೇನು ನನ್ನ ಹೆಂಡತಿ ಒಬ್ಬಾಕಿನೇ ಮಾತಾಡ್ಕೊತ ಕುಂತು ಬಿಟ್ಟಾಳ. ಈಗಿನ ಜೊತೆ ಏನು ಅವ್ರಿಕಾಳು ಮಾತಾಡ್ಲಕತ್ತವ ಏನು? ಜಲ್ಜಾ ಏನು ಅವ್ರಿಕಾಳು ಜೊತೆ ಮಾತಾಡ್ಕೊತ ಕುಂತಿದ್ದೇನು? ಅವ್ರಿಕಾಳ ಜೊತೆ ಮಾತಾಡ್ಲಾಕತ್ತೀನಿ ನಾನು ಮಾತಾಡಿದ್ರು ಅವ್ರಿಕಾಳು ಮಾತಾಡ್ಬೇಕಲ್ಲ. ನಾ ಏನು ಮಾತಾಡ್ಲಿಕ್ಕೆ ತಯಾರ ಇದ್ದೀನಪ್ಪ ಅವ್ರಿಕಾಳಿಗೆ, ಆದ್ರೆ ಅವು ಮಾತಾಡ್ಬೇಕಲ್ಲ. ಏನಂತ ಕೇಳ್ತಿರೋ ಏನೋ ನೀವಂತ್ರ. ಒಬ್ಬಾಕಿನೇ ಮಾತಾಡ್ಲಕತ್ತಿದಲ್ಲ ಅದಕ್ಕೆ ಅಂದೆ ನಾನು. ಏನಿಲ್ರಿ, ಅದು ದಿನ ಮುಂಜಾನಾದ್ರೆ ಏನು ಮಾಡಬೇಕು, ಸಂಜೆಗಾದ್ರೆ ಏನು ಮಾಡಬೇಕು, ದಿನ ಇದು ಒಂದು ದೊಡ್ಡ ತಲೆಬ್ಯಾನಿ ನೋಡ್ರಿ. ಅದೇ ಅನ್ಕೊಲಾಗತ್ತಿದ. ಹೆಣ್ಮಕ್ಳಿಗೆ ದೇವ್ರಿದೆ ಅಂತ ಚಿಂತೆ ಹಚ್ಚಿಬಿಟ್ಟಾನಪ್ಪ ದೇವ್ರೆ. ಏನು ಮಾಡಬೇಕು, ಬರೀ ಏನು ಅಡುಗೆ ಮಾಡಲಿ ದೊಡ್ಡ ತಲೆನೋವು ನೋಡ್ರಿ ಇದಂತರೂ. ನಿಮ್ಮದೇ ಚಂದ್ರಪ್ಪ, ಆರಾಮ ಡ್ಯೂಟಿಗೆ ಹೋಗ್ತೀರಿ, ಮನೆಗೆ ಬರ್ತೀರಿ, ನಾವು ಏನು ಮಾಡ್ತೀವಿ ಅದು ಊಟ ಮಾಡ್ತೀರಿ, ಕೂಡ್ತು ಬಿಡ್ತೀರಿ. ಹೆಣ್ಮಕ್ಳದ್ದು ಹಂಗೇನ, ಏನು ಮಾಡಲಿ ಏನಿಲ್ಲ ಅನ್ನೋದ್ರಾಗೆ ದಿನನೇ ಮುಗಿದು ಹೋಗ್ತದೆ. ಅದೇನು ದೊಡ್ಡ ಕೆಲಸ ಅಂತೇಳಿ ಅಷ್ಟೊಂದು ಚಿಂತೆ ಮಾಡೋದು, ತಲೆಬ್ಯಾನಿ ಹಚ್ಕೊಂಬದು ಮಾಡ್ಕೋತೀರ ಏನೋ ನೀವು ಹೆಣ್ಮಕ್ಳು. ಇಷ್ಟೊಂದು ತರಕಾರಿ ಇರ್ತಾವ, ಇಷ್ಟೊಂದು ಕಾಳು ಕಡಿ ಇರ್ತಾವ, ಎಲ್ಲ ಸೇರಿಸಿ ದಿನ ಒಂದೊಂದು ಮಾಡಿದ್ರು 30 ದಿನ ಆರಾಮ ಮುಗಿದು ಹೋಗ್ತದೆ. ಅದು ಬಿಡ್ತೀರಿ, ಮುಂಜಾನೆ ಆದ್ರೆ ಏನು ಮಾಡಲಿ, ಸಂಜೆ ಆದ್ರೆ ಏನು ಮಾಡಲಿ ಅಂತೇಳಿ ನಿಮಗೆ ನೀವೇ ಚಿಂತೆ ಮಾಡ್ಕೊತ ಕುಂತಾರ. ಯಾರು ಹೇಳಬೇಕು? ಲೆಕ್ಕ ಹಾಕಿ ನೋಡಿದ್ರು ಇದೇನು ದೊಡ್ಡ ತಲೆನೋವೇ ಅಲ್ಲ, ಗೊತ್ತೇನೋ. ಒಂದು ವಾರ ಇಡೀ ಸೊಪ್ಪೇ ಮಾಡ್ಬೇಕು, ಸೊಪ್ಪಿನ ಪಲ್ಯಗಳೇ ಮಾಡಬೇಕು. ಇನ್ನೊಂದು ವಾರ ಕಾಳಿನ ಪಲ್ಯಗಳು ಮಾಡಬೇಕು. ಇನ್ನೊಂದು ವಾರ ಏನು ಮಾಡಬೇಕು, ಸೊಪ್ಪ ಕಾಳ ಮಿಕ್ಸ್ ಮಾಡಿ ಮಾಡಬೇಕು. ಒಂದೊಂದು ದಿನ ನಾಷ್ಟ, ಇಡ್ಲಿ, ದೋಸೆ, ಪಡ್ಡ, ಪೂರಿ ಅದು ಇದು ಮಾಡಿದ್ರು ಇಡೀ ತಿಂಗಳೇ ಮುಗಿದು ಹೋಗ್ತದೆ. ಅದು ಏನಂತೇಳಿ ಚಿಂತೆ ಮಾಡ್ಕೊತ ಕೂರ್ತೀರ ಅನ್ಸುತ್ತೇನೋ. ಅದು ಎಲ್ಲ ಸುಲಭನೇ, ನೋಡೋರಿಗೂ ಸುಲಭನೇ ಅನ್ನಿಸ್ತದ, ಆದ್ರೆ ಮಾಡೋರಿಗೆ ಗೊತ್ತಿರ್ತದೆ. ಬರ್ರಿ, ಇಡೀ ವರ್ಷಾಂಚಾರಿ ಒಲೆ ಮುಂದೆ ಕುಂತು ಅಡುಗೆ ಮಾಡಿ ಹಾಕ್ತೀವಲ್ಲ, ನಮಗೆ ಗೊತ್ತು ಕಷ್ಟ ಏನಂತೇಳಿ. ಹೋಗ್ಲಿ ಬಿಡ್ರಿ, ನೀವೇನು ಸುಮ್ಮ ಒಂದಿಟ್ಟು ನೋಡ್ತೀರಿ, ನಿಮಗಿದು ಸುಲಭ ಅನ್ನಿಸ್ತದ. ಒಂದಿನ ಒಂದು ವಾರ ಅಡುಗೆ ಮಾಡ್ರಿ ನೋಡ್ರಿ, ಗೊತ್ತಾಗ್ತದೆ ನಿಮಗೆ ಕಷ್ಟ ಏನಂತೇಳಿ. ಹೇಳ್ದಂಗಲ್ಲ ಮಾಡೋದು. ಹೋಗ್ಲಿ ಬಿಡ್ರಿ, ಈಗ ಬಂದಿರಿ, ಒಂದಿಟ್ಟು ಚಾ ಮಾಡ್ಲೇನು ನಿಮ್ಗೆ? ಚಾ ಮಾಡ್ಕೊಂಡು ಬರ್ತೀನಂತ. ಇಲ್ಲ ಚಾ ಏನು ಬ್ಯಾಡ ಬಿಡು, ಅದು ಕರೆಯದ ಬಿಡು. ಪಾಪ ವರ್ಷಾಂಚಾರಿ ಮಾಡ್ಬೇಕಲ್ಲ, ರಿಟೈರ್ಮೆಂಟೇ ಇಲ್ಲ ನಿಮಗೆ. ನಮಗಿನ ರಿಟೈರ್ಮೆಂಟ್ರ ಸಿಗ್ತದಪ್ಪ, ನಿಮ್ಗೆ ಇದ್ರಲ್ಲಿಂದ ರಿಟೈರ್ಮೆಂಟೇ ಇಲ್ಲ. ಹೌದು, ಭಾಳ ಕಷ್ಟ ಬಿಡು, ನಿಜ. ಹೆಣ್ಮಕ್ಳ ಜೀವನ ಒಂದು ರೀತಿ ನೆನೆಸ್ಕೊಂಡ್ರೆ ಭಾಳ ಇದು ಅನ್ನಿಸ್ತದಪ್ಪ, ಭಾಳ ಕಷ್ಟ. ಕಷ್ಟನೇ ಮತ್ತೆ, ಕೇಳ್ತೀರೇನು? ಕಷ್ಟನೇ. ನಿಮ್ಗೆ ರಿಟೈರ್ಮೆಂಟ್ ಸಿಗ್ತದ, ಒಂದಿಷ್ಟು ವರ್ಷ ದುಡಿದ್ರೆ ಮುಗಿತಪ್ಪ ಅಂತ ಅನ್ನಪ್ಲೇರ ಇರ್ತದೆ. ಆದ್ರೆ ನಮಗೆ ಹಂಗದ ಏನು? ಮೊದಲ ಅವ್ವ ಅಪ್ಪನ ಮನ್ಯಾಗ ದುಡಿಬೇಕು, ಆಮೇಲೆ ಕಟ್ಕೊಂಡ ಮೇಲೆ ಗಂಡನ ಮನ್ಯಾಗ ದುಡಿಬೇಕು, ಅತ್ತಿ ಮಾವನ ಕೈಯಾಗ ದುಡಿಬೇಕು, ಮತ್ತು ಮುಂದೆ ಮಕ್ಕಳ ಕೈಯಾಗ ದುಡಿಬೇಕು, ಮುಂದೆ ಸೊಸಿತೆಯರ ಕೈಯಾಗ ದುಡಿಬೇಕು, ಮತ್ತು ಮುಂದೆ ಮೊಮ್ಮಕ್ಕಳ ಕೈಯಾಗ ದುಡಿಬೇಕು. ಸಾಯ್ತನ ಸಮಾಧಿ ಆಗತನ ದುಡ್ಕೋತಾನೆ ಇರಬೇಕು ಹೆಣ್ಮಕ್ಳು, ಗೊತ್ತೇನು? ರಿಟೈರ್ಮೆಂಟೇ ಇಲ್ಲ. ಏನು ಕೇಳ್ತೀರಿ ನಮ್ಮ ಹಣೆ ಬರ. ದೇವ್ರಿಗೆ ಅನ್ಸಿಟ್ಟೋ ಅನ್ಸುತ್ತೆ ಹೆಣ್ಮಕ್ಳ ಮೇಲೆ, ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟು ಬಿಟ್ಟಾನ ಕಷ್ಟ. ಹೋಗ್ಲಿ ಬಿಡ್ರಿ, ಹೇಳ್ಕೋತೋದ್ರ ಕತಿ ಅಂತೂ ಮುಗಿಯಲ್ಲ ಇವತ್ತ. ಇದು ಅವ್ರಿಕಾಳು ಸಾರು ಮಾಡ್ಲಕತ್ತೀನಿ, ಮತ್ತು ಸಾರಿನ ಜೊತೆ ಏನು ರೊಟ್ಟಿ ಮಾಡ್ಲಾ ಏನು ಮುದ್ದೆ ಮಾಡಂತೀರಿ? ಅವ್ರಿಕಾಳು ಸಾಂಬಾರದ ಅಂತಂದ್ರೆ ಮತ್ತು ಮುದ್ದೆ ಬೇಕೇ ಬೇಕು, ರೊಟ್ಟಿ ಏನು ಬೇಡ. ಅವ್ರಿಕಾಳು ಸಾರು ಜೊತೆ ಬಿಸಿ ಮುದ್ದೆ, ಅವ್ರಿಕಾಳು ಸಾರು ಹಾಕ್ಕೊಂಡು ತಿಂದ್ರೆ ಅದು ರುಚಿನೇ ಬೇರೆ. ಮುದ್ದಿನೇ ಕಟ್ಟಪ್ಪ, ಮುದ್ದಿನೇ ಬೇಕು, ಮುದ್ದಿನೇ ತಿಂತೀನಂತ. ನನಗೆ ಮುದ್ದೆ ಇದ್ರೆ ಸಾಕು, ಅನ್ನನೂ ಬೇಡ ಏನಿಲ್ಲ. ಒಂದಿಟ್ಟು ಬಿಸಿ ಮುದ್ದಿನೇ ಮಾಡಿಕೊಡು, ಹಸು ಭೀ ಆಗ್ಯದ. ಅವ್ರಿಕಾಳು ಸಾಂಬಾರ ಮತ್ತು ಬಿಸಿ ಮುದ್ದೆ ತಿಂದ್ಬಿಟ್ಟು ಮಕ್ಕೋತೀನಿ. ಇವತ್ತು ಭಾಳ ಅಂದ್ರೆ ಭಾಳ ಟಯರ್ಡ್ ಆಗ್ಯದ, ಮತ್ತು ಅದೇ ಮಾಡಿಬಿಡು ಜಲ್ದಿ. ಆಯ್ತು ತೋರಿ, ಹಾಗೆ ಮಾಡ್ತೀನಿ. ಮತ್ತು ಅನ್ನನೂ ಮಾಡೋದಿರಲ್ಲ. ಅವ್ರಿಕಾಳು ಸಾಂಬಾರ ಒಂದಿಟ್ಟು ಮುದ್ದೆ ಮಾಡ್ಕೊಂಡು ಬರ್ತೀನಿ ತಗೋರಿ. ನೀವು ರೆಸ್ಟ್ ಮಾಡ್ರಿ, ಅಟ್ಟತ್ತ ನಾ ಮಾಡ್ಕೊಂಡು ಬರ್ತೀನಿ. ಒಂದು ಅರ್ಧ ತಾಸನೇ ಮುಗಿದು ಹೋಗ್ತದೆ ಇದೇಟು. ಆಯ್ತು, ಮಾಡ್ಕೊಂಡು ಬರ್ತೀನಂತ. ಯಾಕೇನೋ ತಂಗಿ ಗಂಡ ಫೋನ್ ಮಾಡಿನು, ಅಲ್ಲಿ ಕ್ಲಾಸ್ನಾಗ ಇದ್ದಾಗ ಮಾತಾಡೋದೇ ಆಗಿಲ್ಲ. ನಾನು ಒಂಚೂರು ಮಾತಾಡಿ ಬರ್ತೀನಂತ. ನೀನು ಮಾಡು ಅಡುಗೆ ಆದಳಕ ಕರಿ, ಬರ್ತೀನಿ. ಇಲ್ಲೇ ಹೊರಗೆ ಕಟ್ಟಿ ಮೇಲೆ ಕುಂತಿರ್ತೀನಿ ನೋಡಿ. ನಿಮ್ಮ ತಂಗಿ ಗಂಡ ನಿಮಗೆ ಫೋನ್ ಹಚ್ಚಾನ? ಯಾವ ವರ್ಷ ತಂತೀನಿ, ಯಾವತ್ತು ಫೋನ್ ಹಚ್ಚಲ್ಲ. ಫೋನ್ ಹಚ್ಚಿದಾಗ ಒಂಚೂರು ಆರಾಮದಾರ ಅಂತನೂ ಕೇಳಲ್ದವ. ಆಮ್ಯಾಗ ಅವನೇ ಫೋನ್ ಹಚ್ಚಾನಂತಂದ್ರೆ ಮತ್ತೆ ನೋಡ್ರಿ, ಮತ್ತೆ ಏನು ಕೇಳ್ತಾನ? ಮತ್ತೆ ರೊಕ್ಕಾಗಿನ ಕೇಳಂಗನ, ರೊಕ್ಕ ರೂಪಾಯಿದು ವ್ಯವಹಾರ ಇಟ್ಕೋಬೇಡ್ರಿ, ಹೇಳಕತ್ತೀನಿ ನಾನು ನಿಮ್ಗೆ.
ಎದಕ್ಕೆ ಹಚ್ಚಾನಂತೇಳಿ ಮೊದಲ ಕೇಳ್ತೀನಿ. ಹಂಗ ಅವ ಹಚ್ಚಿರ್ಲಕ್ಕಿಲ್ಲ. ಯಾಕಂತಂದ್ರ ಯಾವಾಗ್ನೂ ಒಂದೊಂದ್ಸರಿ ನಮ್ಮ ತಂಗಿ ಫೋನ್ಯಾಗ ರೊಕ್ಕಿದ್ದಿಲ್ಲ ಅಂತಂದ್ರು ಗಂಡನ ಫೋನಿಲ್ ಹಚ್ಚುತ್ತಾಳ. ಅದಕ್ಕೆ ಆಕಿನೇ ಹಚ್ಚಾಳೇನೋ ಮಾತಾಡ್ಲಕ್ಕಂತೇಳಿ ನಾ ಅನ್ಕೊಳಕತ್ತೀನಿ. ನೋಡ್ತೀನಿ ಹಂಗೇನಾರ ಅವನೇ ಹಚ್ಚಿನು ಮತ್ತು ರೊಕ್ಕಕ್ಕೆ ನೀ ಹೇಳ್ದಂಗೆ ರೊಕ್ಕಕ್ಕೆ ಹಚ್ಚಿನು ಅಂತಂದ್ರೆ ನಾರೇ ಎಲ್ಲಿಂದ ಕೊಡ್ಲಪ್ಪ. ನಂದೇ ವಜ್ಜಾಗಿ ಬಿಟ್ಟದ ಪರಿಸ್ಥಿತಿ. ಎಲ್ಲಿಂದ ರೊಕ್ಕ ರೂಪಾಯಿ ಕೊಟ್ಕೋತ ಕೂಡ್ಲಿ ನಾನು. ಇಲ್ಲ ಅಂತ ಹೇಳ್ಬಿಡ್ತೀನಿ ತಗೋ. ನೀ ಹೇಳಿದ್ರೆ ತಿಳಿತದೆ ನನಗೆ, ಇದ್ದಿಲ್ಲ ಅಂದ್ರೆ ಗೊತ್ತಾಗಲ್ಲ. ಎಲ್ಲವ ರೊಕ್ಕ ಕೊಡ್ಲಕ್ಕರ ಇದ್ರೂ ಕೊಡ್ತಿದ್ದಿಲ್ಲ ಬಿಡು. ಖರೇನು ಸಂಬಂಧನಾಗ ಈ ರೊಕ್ಕ ರೂಪಾಯಿ ಕೊಟ್ಟು ಮತ್ತು ನಾಳೆಗೆ ಕೆಟ್ಟೋರಾಗಕ್ಕಿನ ಇಲ್ಲ ಅನ್ನೋದೇ ಸುಖ. ಹಂಗೆ ಮಾಡ್ತೀನಿ ತಗೋ. ನೋಡ್ತೀನಿ ಫೋನ್ ಹಚ್ಚಿ ಮಾತಾಡ್ತೀನಿ ಅಂತ. ಅವಾಗೂ ಮಾತಾಡಿಲ್ಲ ಎಷ್ಟು ದಿನ ಆಯಿತು. ಮಾತಾಡಿ ಬರ್ತೀನಿ ತಗೋ. ನೀ ಮಾಡಿ ಅಡುಗೆ ಮಾಡು. ಆಯ್ತು ತಗೋರಿ. ಅವಾಗೆ ನೀರು ಕುದಿಲಕ್ಕೆ ಇಟ್ಟೀನಿ ಅಂತೇಳಿ ಚಲೋ ಆಯಿತು. ಆಯ್ತಿದ್ದಿಟ್ಟು ಅವ್ರಿಗೆ ಕುದಿಸ್ಕೊಂಡು ಇಷ್ಟು ಸಾಂಬಾರು ಮಾಡಿ ಆ ಕಡೆ ಮುದ್ದಿಗೆ ಇಟ್ಟಂತಂದ್ರೆ ಮುಗೀತದ. 3 ಕೆ ಜಿ ಶೇಂಗಾ, ಒಂದು 2.5 kg ಬೆಲ್ಲ ತಗೋ. ಆಯ್ತು. ಇದು ತುಪ್ಪ ಏನು ಬೇಡ, ಇನ್ನು ಅದ ಬೆಣ್ಣೆ ಕಾಸ್ತಿರ ಆಯಿತು. ಬೆಣ್ಣೆ ಅದಲ್ಲ ಹೆಂಗ ಮನ್ಯಾಗ, ಅದೇ ಕಾಸ್ತೀನಂತ. ಇದೆರಡು ತೊಂಬಪ್ಪ. ಇಡ್ಲಾಸು. ಅಷ್ಟೊಂದು ಶೇಂಗಾ ಬೆಲ್ಲ ಹೇಳಕತ್ತಿದಲ್ಲ, ಈಗ ಎದಕ್ಕೆ ಅಷ್ಟೊಂದು? ಇದೇನ್ರಿ ಹಿಂಗೆ ಕೇಳಾಕತ್ತೀರಿ? ಸಂಕ್ರಾಂತಿ ಇಲ್ಲನ ಶೇಂಗಾ ಹೋಳ್ಗೆ ಮಾಡಲ್ಲ ನಾವು ಮನ್ಯಾಗ? ಅಲ್ಲ, ಏನು ಗೊತ್ತಿಲ್ದಂಗೆ ಕೇಳಾಕತ್ತೀರಲ್ಲ ನೀವು. ಹೌದು ನೋಡು, ನೆನಪೇ ಇಲ್ಲ ನನಗೆ. ಈ ಟೆನ್ಷನ್ನಾಗ ನೆನ್ಪೊಂದಿರಲ್ದು ಬಿಡಪ್ಪ. ರೀ, ಇದು ಹೋಗಿ ಬಂದ್ರಿ? ಭೇಟಿ ಆದ್ರಿ ಸೋಮಣ್ಣಗ? ಭೇಟಿ ಆದ. ಅವನದು ಕಷ್ಟ ನೋಡೋಕ್ಕಾಗಿಲ್ಲ ಬಿಡು ನನ್ನ ಕಣ್ಣಿಲಿ. ನಾನು ಖಾಲಿ ಕೈಲೇ ಹೋಗಂಗಾಯ್ತು ಗೊತ್ತೇನೋ ನಿನಗೆ. ಅಲ್ಲಿ ಬೇಕ್ರಿದಾಗ ಏನಾರ ತೊಗೊಂಡು ಹೋದ್ರೆ ಆಯ್ತತ್ ಹೋಗಿನಿ. ಆ ಊರಾಗಂತರೂ ಎಲ್ಲ ಬಂದ್ ಮಾಡಿಬಿಟ್ಟಾರ. ಏನೋ ಬಿಸ್ನೆಸ್ ಆಗಲ್ಲ ಹೋಗ್ಯದಂತೇಳಿ ಖಾಲಿ ಕೈಲಿ ಹೋಗಿ ನೋಡಿ ಬರಂಗಾಯ್ತು. ಭಾಳ ಬೇಜಾರೈತು ನನಗೆ. ಖುಷಿ ಸಮಾಧಾನ ಏನಂತಂದ್ರೆ ನನ್ನ ದೋಸ್ತಿಗೆ ನೋಡ್ದಲ್ಲ ಇಷ್ಟು ವರ್ಷ ಆದಮೇಲೆ ಅನ್ನೋದು ಒಂದೇ ಖುಷಿ ನೋಡು, ಮತ್ತೇನಿಲ್ಲ. ಹೋಗಿ ನೋಡಿ ಮಾತಾಡ್ಕೊಂಡ್ರೆ ಬಂದಿರಲ್ಲ, ನಿಮಗೆ ಸಮಾಧಾನ ಐತಿಲ್ಲ. ಇರಲಿ, ಈಗ ಈಗ ಶೇಂಗಾ ಹೋಳ್ಗೆ ಮಾಡ್ಲಕತ್ತೀನಲ್ಲ, ಒಂದಿಟ್ಟು ಅಡುಗೆ ಅದೆಲ್ಲ ಮಾಡ್ಕೊಂಡು ಹೋಗಿ ಕೊಟ್ಟು ಮಾತಾಡ್ಕೊಂಡು ಬರಮ್ಮಂತ. ಪಾಪ ಅವ್ರ ಹೆಂಡ್ತಿಗೂ ಆರಾಮದ ಇಲ್ಲ ಅಂತ ಅನ್ನತ್ತಿದ್ರಿ. ಮತ್ತು ಅಡುಗೆ ಅದು ಮಾಡ್ಕೊಂಡು ಒಯ್ದು ಕೊಟ್ಟು ಮಾತಾಡ್ಕೊಂಡು ಬಂದ್ರೆ ಆಯಿತು. ಯಾಕೆ ವಿಚಾರ ಮಾಡ್ತೀರಿ? ಇರ್ಲಕ್ಕೆ ಕೂಡ್ ಬರ್ರಿ. ಚಹಾ ಮಾಡ್ತೀನಂತ ಚಹಾ ಮಾಡ್ಕೊಂಡು ಬರ್ತೀನಿ, ಕೂಡ್ ಬರ್ರಿ. ಎಲ್ಲಿಂದ ಹೆಂಡ್ತಿ? ಪಾಪ ಹೆಂಡ್ತಿನೂ ಸರಿ ಹೋಗ್ಯಾಳ ಗೊತ್ತೇನು? ಪಾಪ ಅತ್ಗೆಮ್ಮ ಇಲ್ಲೀಗ. ರೀ, ಏನು ಹೇಳಕತ್ತೀರಿ? ಪಾಪ ಆ ಹೆಣ್ಮಗಳಿಗೆ ಏನಾಯ್ತಂತ? ಹೇಳ್ತೀನಂತ ತಲೆ ಭಾಳ ಅಂದ್ರೆ ಭಾಳ ಒಜ್ಜಾಗ್ಬಿಟ್ಟದ. ಯಾಕೇನೋ ನನಗೆ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟದ. ಖರೆ ಯಾಕೇನೋ ಜೀವ ಸಮಾಧಾನ ಇಲ್ಲಿ ನಿನಗೆಲ್ಲ ಹೇಳ್ಕೊತ ಕೂಡ್ಲಕ್ಕ ನಾನು ಹೇಳ್ತೀನಿ ತಗೋ ಏನು ಎತ್ತ ಅಂತ. ಒಂದಿಟ್ಟು ಹೋಗಿ ಮಕ್ಕೋತೀನಿ. ನನಗೆ ತಲೆ ಭಾಳ ಸಿಡ್ಲಾಕತ್ತದ. ಒಂದು ಕಪ್ ಶುಂಠಿ ಹಾಕಿ ಚಾರ ಮಾಡ್ಕೊಂಡು ಬಾ, ಕುಡಿದು ಒಂದಿಟ್ಟು ಮಕ್ಕೋತೀನಿ. ನಿನಗೆ ಹೇಳ್ತೀನಂತ ಆಮೇಲೆ. ಈಗ ನಾನು ಮತ್ತೆ ಅದೇ ಮಾತಾಡ್ಕೊತ ಕುಂತಂದ್ರೆ ಮತ್ತು ನನ್ನ ಮನ್ಸಿಗೆ ಭಾಳ ಬೇಜಾರಾಗ್ಬಿಡ್ತದ. ನನಗೆ ಸುದ್ದಿ ಕೇಳಿದಳು ಮನ್ಸಿಗೆ ಸಮಾಧಾನ ಇಲ್ಲ. ಹೋಗು, ನನಗೆ ಭಾಳ ಇವತ್ತು ಇದಾಗ್ಬಿಟ್ಟಂಗೆ ಆಗ್ಯದ ಮನ್ಸಿಗೆ. ಹೋಗು, ಒಂದಿಟ್ಟು ಚಹಾ ಮಾಡ್ಕೊಂಡು ಬಾ, ಹೋಗು. ನಾ ಹೇಳ್ತೀನಂತ ಹೋಗು. ಆಯ್ತು ತಗೋರಿ. ನನಗೆ ಸುದ್ದಿ ಕೇಳಿ ಇಷ್ಟು ಬೇಜಾರಾಗ್ಲಕತ್ತದಂದ್ರೆ ಮತ್ತು ನಿಮಗರ ಜೀವದ ಗೆಳೆಯ, ಮತ್ತು ಪಾಪ ನಿಮಗೆ ಬೇಜಾರಾಗಿರ್ತದೆ. ಇರಲಿ ತಗೋರಿ, ಮತ್ತು ಆಮೇಲೆ ಹೇಳಟ್ರಂತ ನಾ ಹೋಗಿ ಚಹಾ ಮಾಡ್ಕೊಂಡು ಬರ್ತೀನಿ. ನೀವು ಹೋಗ್ರಿ, ಕೊನೆಗೆ ಹೋಗ್ರಿ, ಒಂದಿಟ್ಟು ರೆಸ್ಟ್ ಮಾಡಿರಿ. ನಾನು ತೊಗೊಂಡ್ಬರ್ತೀನಿ, ಹೋಗ್ರಿ ಚಹಾ. ಬೇಜಾರಾಗ್ಯಾರ ಅವ್ರು ಭಾಳ. ಏನಾಗಿತ್ತು ನಮ್ಮ ಪಾಪ ಹೆಣ್ಮಗಳಿಗೆ. ಇರ್ತು, ಇಟ್ಟು ಚಹಾ ಮಾಡ್ಕೊಂಡು ಇದು ಕೊಡ್ತೀನಿ. ಮತ್ತು ನಾಳೆಗೆ ಅದು ಹೇಳ್ತಾರೆ ನೋಡಮ್ಮ. ಜಲ್ಜಾ ಇಷ್ಟೊಂದು ಯಾಕೆ ಮಾಡ್ಲಿಕ್ಕೆ ಹೋಗಿದ್ವಿ ಇಬ್ಬರು ಸಲಿಂದು? ಇಲ್ರಿ, ಯಾಕೆ ಶಬ್ಬು ಹೇಳು ಇನ್ನೊಮ್ಮೆ ಯಾವಾಗಾರ ಮುದ್ದಿ ಮತ್ತು ಅವ್ರಿಗೆ ಕಾಳು ಸಾಂಬಾರು ಮಾಡಾಗ ಒಂದು ತಟಕ್ಕೆ ಕೊಡಿ ಅಕ್ಕ ಅಂತ. ಅದಕ್ಕೆ ಅವ್ರ ಸಲಿಂದ ಮಾಡೀನಿ ಇಟ್ಟೊಂದು. ಆಯ್ತಲ್ಲ, ಈಗ ನಮ್ದಾಯ್ತು ಊಟ, ಅದಿಟ್ಟು ಒಯ್ದು ಕೊಟ್ಟು ಬರ್ತೀನಂತ. ಪಾಪ ಎಲ್ಲರಿಗೂ ಸಾಕಾಗಬೇಕಿಲ್ಲ, ಮತ್ತು ಮನ್ಯಾಗ ಕೊಟ್ಟಿದ್ದಕ್ಕೆ ಅದಕ್ಕೆ ಒಂದು ತಟಕ್ಕೆ ಹೆಚ್ಚಿಗೆ ಮಾಡೀನಿ ತಗೋರಿ. ಆಯ್ತು ತಗೋ, ಕೊಡು. ಮತ್ತು ಯಾವಾಗಾರ ಮಟನ್ ಸಾಂಬಾರು ಅದು ಏನಾರ ಮಾಡಿರಂತಂದ್ರೆ ಶಬಾನ ಅಕ್ಕೋರಿಗೆ ಒಂದು ತಟಕ್ಕೆ ಕೊಡು ಅಂತ ಹೇಳಿ ನಾನು ಸಲಿಂದು. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ನಿನಗೆ ಎಲ್ಲಿ ಮಾಡಲಿಕ್ಕೆ ಬರಲ್ಲಲ್ಲ, ಮತ್ತು ಅದಕ್ಕೆ ಅವ್ರಿಗೆ ಹೇಳು, ಚಲೋ ಮಾಡ್ತಾರೆ ಅವರು, ಅದಕ್ಕೆ ತಂದು ಕೊಡು ಅಂತ ಹೇಳು. ಈಗಿದು ಸಾಂಬಾರು ಕೊಟ್ಟು ನಾನು ಮಟನ್ ಸಾರು ಕೇಳೋದೇನ್ರಿ? ಏನು ಚಂದ್ರಿ, ಒಂದು ಕೊಟ್ಟು ಒಂದು ತೊಗೊಂಡಂಗೆ ಬ್ಯಾಡ ತಗೋರಿ. ಆಕೆಗೆ ಯಾವಾಗಾರ ಕೊಡ್ಬೇಕನ್ನಿಸ್ತಂದ್ರು ಹಂಗೆ ಏನಾರ ನೀವು ತಿಂತೀರಿ ಏನು ಅಂಥೇಳಿ ಕೇಳಿ ಮಾಡಿ ಕೊಡ್ತಾಳೆ. ಹಂಗೆ ನಾನು ಇದು ಕೊಟ್ಟು ಅದು ಹೆಂಗೆ ಕೇಳಂತೀರಿ ನೀವು? ಹೋಗ್ಲಿ ಬಿಡ್ರಿ, ಹಂಗೇನು ಕೇಳಲ್ರಪ್ಪ ನಾನು. ಆಯ್ತು ತಗೋ, ಇದು ಕೊಟ್ಟು ಅದು ಕೇಳೋದು ಚಲೋ ಅನ್ಸಲ್ಲ. ಇರಲಿ ಬಿಡು, ಮತ್ತೆ ಯಾವಾಗಾರ ಮಾಡಿದಾಗ ಅವರೇ ಕೊಡ್ತಾರೆ.
ನೀ ತಿಂತನ್ನೋದು ಅವ್ರಿಗೆ ಗೊತ್ತಿದ್ರ ಕೊಡ್ತಾರ, ಇದ್ದಿಲ್ಲ ಅಂತಂದ್ರೆ ಎಲ್ಲಿ ಕೊಡ್ತಾರ, ತಿಂತಾರೋ ಇಲ್ಲೋ ಬಿಡು ಅಂಥೇಳಿ ಕೊಡಲ್ಲ. ಒಂದ್ಸರಿ ಹೇಳಿ ಹಂಗೆ ಮಾತಾಡ್ಕೋತ ಕುಂತಾಗ ಮಾತ್ನಾಗ ಹೇಳ್ಬಿಡು, ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಮಟನ್ ಸಾಂಬಾರು, ನನಗೆ ಮಾಡೋಕ್ಕೆ ಬರಲ್ಲವ, ಅದಕ್ಕೆ ಮಾಡಿದಾಗ ಒಂದು ತಟಕ್ಕೆ ಕೊಡು ಅಂತ ಹೇಳು. ನಮ್ಮವ್ವ ಇದ್ರೆ ಮಾಡ್ಕೊಡ್ತೀಳು, ಅಕ್ಕಿ ಅಂದ್ರು ತಂಗಿ ಮನೆ ಹೋಗಿ ಕುಂತಾಳ, ಮತ್ತು ಯಾರು ಮಾಡ್ಕೊಡ್ಬೇಕು? ತಿನ್ನಬೇಕು, ಯಾವಾಗಾರ ಒಂದು ಸರಿರ ತಿನ್ನಬೇಕು, ತಿಂಗಳಿಗೆ ಒಂದು ಸರಿರ ತಿನ್ಬೇಕು, ಅದು ಏನು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದಕ್ಕೆ ಹೇಳು ಒಂಚೂರು. ಹ್ಞೂ ನಿಮ್ಮ ಅವ್ವ ಅಂದ್ರೆ ನೆನಪು ಬಂತು. ಮತ್ತು ನಿಮ್ಮ ತಂಗಿ ಗಂಡು ಫೋನ್ ಹಚ್ಚನಂತಂದ್ರಲ್ಲ, ಎದಕ್ಕೆ ಹಚ್ಚಿರಂತ ಕೇಳಿದ್ರಿ? ಇಲ್ಲ ಅವ ಮಾತಾಡಿದಿಲ್ಲ, ಇದು ಅವು ಹಚ್ಚಿಳು. ಆಕಿ ತಂಗಿ ಫೋನ್ನಾಗ ಏನೋ ಬ್ಯಾಲೆನ್ಸ್ ಇದ್ದಿಲ್ಲ ಅಂತ, ಅದಕ್ಕೆ ಮತ್ತು ಭಾಳ ದಿನ ಆಯ್ತಲ್ಲ ಮಾತಾಡಿಲ್ಲ, ನೀ ಅಂದ್ರು ಫೋನ್ ಹಚ್ಚಲ್ಲಪ್ಪ, ಅದಕ್ಕೆ ಮತ್ತು ನಾನೇ ಹಚ್ಚೀನಿ ಅಂಥೇಳಿ ಅವು ಮಾತಾಡಿದಳು. ಅದಕ್ಕೆ ಅವ್ರ ಫೋನಲ್ಲಿ ಹಚ್ಚಿಳು ಆಕಿ, ಅವ ಏನು ಮಾತಾಡಿಲ್ದು. ಅದೇ ಅನ್ಕೊಂಡೆ ನಾನು. ಇರ್ಲಿ ಬಿಡ್ರಿ, ಈಗ ಹಂಗೆ ಮಾತಿಗೆ ಹತ್ತು ಬಿಟ್ಟಿವಿ ಇಬ್ಬರು. ಅದು ಊಟ ಮಾಡಮ್ ಬರ್ರಿ, ಮತ್ತು ಅದು ಒಯ್ದು ಕೊಡ್ಬೇಕು ನಾನು, ಮತ್ತು ತಣ್ಣಗದ್ರ ಚಂದ ಹೊತ್ತಲ್ಲ. ಬರ್ರಿ ಬಿಸಿ ಇದಾಗತ್ತಿನ ಮತ್ತು ಬರ್ರಿ, ಬಿಸಿ ಬಿಸಿ ರಾಗಿ ಮುದ್ದೆ ಅವರೆಕಾಳು ಸಾಂಬಾರು ಊಟ ಮಾಡಮಂತ. ಇದು ಉಳ್ಳಾಗಡ್ಡಿ ಅದಕ್ಕೆ ಹೆಚ್ಚಿಟ್ಟೀನಿ ಅಂತಂದ್ರೆ ಇದ್ರಾಗ ಇದು ಸಖತ್ ಕಾಂಬಿನೇಷನ್ ರೀ, ಭಾಳ ಟೇಸ್ಟ್ ಬರ್ತದ. ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ನೋಡ್ರಿ, ಭಾಳ ಚಂದ ಹತ್ತದ. ಇದ್ರಾಗ ಒಂಚೂರು ತುಪ್ಪ ಹಾಕೋಬೇಕ್ರಿ ರಾಗಿ ಮುದ್ದೆ ಒಳಗೆ, ಇನ್ನು ಮತ್ತು ಚಂದ ಹತ್ತದ ರೀ. ಮತ್ತು ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ ಪ್ಲೀಸ್. ಕತೆಗೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದ.